ಇದನ್ನು ತಕ್ಷಣದಲ್ಲಿ ನಿಲ್ಲಿಸಿ. ಬರೀ ನಾವು ಮೆಟ್ರೋದಂತ ಹೇಳ್ತಾ ಇಲ್ಲ, ಮೆಟ್ರೋ ಒಂದಾಯಿತು, ಬೇರೆ ಬೇರೆ ಭಾಗಗಳಲ್ಲಿ ಇದೇ ಥರ ನೀವು ಮಾಡ್ತಾ ಇದ್ದೀರ. ಮಾರ್ಕೆಟಿಗೆ ಹೋದರೆ, ರೈಲ್ವೆ ಸ್ಟೇಷನ್ಗೆ ಹೋದರೆ, KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ, ಇಲ್ಲಿ ಶಾಂತಿನಗರ ಹೋದರೆ ಅಲ್ಲಿ ಒಂದಿಷ್ಟು ಆರೋಗ್ಯ ಇಲಾಖೆ ಕೆಲವು ಕಾಂಪೌಂಡ್ಗಳಲ್ಲಿ ಮತ್ತು ಮುಜರಾಯಿ ಇಲಾಖೆ ಕಾಂಪೌಂಡ್ಗಳಲ್ಲಿ ಒಳಗಡೆ ಈ ಥರ ನಾನಾ ಭಾಗಗಳಲ್ಲಿ ಕೆಲವು ರೋಡ್ ಸೈಡ್ ಇದೆ ಪಾರ್ಕಿಂಗು ಕಲೆಕ್ಟ್ ಮಾಡ್ತಾರೆ. ಇಂಥ ಜಾಗಗಳಲ್ಲಿ ಯಾರ್ಯಾರು ನೀವು ಅಕ್ರಮವಾಗಿ ಕಾನೂನು ಬಾಹಿರಾಗಿ ನಿಮಗೆ ಯಾವುದೇ ಟೆಂಡರ್ಗಳು ಇಲ್ಲದೆ, ಅಂದರೆ ಉಚಿತದಲ್ಲಿರೋ ವ್ಯಾಲಿಡ್ ಟೆಂಡರ್ ಇಲ್ಲದೆ ಯಾರ್ಯಾರು ನೀವು ಅಕ್ರಮ ಮಾಡ್ತಾ ಇದ್ದೀರಾ, ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಾವು ಫಸ್ಟ್ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ. ಯಾಕಂದರೆ ಜವಾಬ್ದಾರಿ ಅಧಿಕಾರಿಗಳದ್ದು ಇರುತ್ತೆ. ಅವ್ರು ದೂರು ಕೊಟ್ಟಿಲ್ಲ ಅಂದರೆ ನಾವು ಮೊನ್ನೆ ಇದ್ರಲ್ಲಿ ಮಾಡಿದ ಹಾಗೆ ಕುಮಾರಸ್ವಾಮಿ ಅವ್ರದ್ದು ಲೈವ್ ನೋಡಿದ್ದೀರಾ ನೀವು, ಆಮೇಲೆ ಕಂದಾಯ ಭವನ ನೋಡಿದ್ದೀರಾ. ಏನು ಮಾಡಿದ್ರು ಫಸ್ಟ್ ಅಧಿಕಾರಿಗಳಿಗೂ ಅವಕಾಶ ಕೊಡ್ತೀವಿ, ನೀವು ನಿಮ್ಮ ಕೈಯಾರೆ ದೂರು ಕೊಡಿ ಅಂತ. ಅವ್ರು ಎಲ್ಲಿ ದೂರು ಕೊಟ್ಟಿಲ್ಲ ಆವಾಗ ನಾವು ಕಾರ್ಯಾಚರಣೆಗೆ ಇಳಿದ್ವಿ, ನಾವು ದೂರು ಕೊಟ್ವಿ. ಅಧಿಕಾರಿಗಳನ್ನು ಸೇರಿಸಿ ನಾವು ದೂರು ಕೊಟ್ಟ ಮೇಲೆ ಒಂದಿಷ್ಟು ಹಂತಕ್ಕೆ ಬಂದಿದೆ. ಈ ಒಂದಿಷ್ಟು ಭಯ ಯಾರ್ಯಾರು ಅಕ್ರಮ ಮಾಡ್ತಾರೆ ಅವ್ರಿಗೆ ಇರಬೇಕು ಅಂತ ನಮ್ಮ ಆಶಯ. ಅದಕ್ಕಾಗಿ ಇದು ಲೈವ್ ಮುಖಾಂತರ ತಿಳಿಸ್ತಾ ಇದ್ದೀವಿ.